ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿಲ್ಲಿ ಇವತ್ತು ರುಚಿಕರವಾದ ಕರ್ಮಿನ ಸಾಂಬಾರು ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಸಾಂಬಾರಿಗೆ ನಾನು ಇವತ್ತು ಒಣಗಿರೋ ಅವರೆಕಾಳು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ 3 ಅವರ್ ಅರ್ಲಿಯರ್ ಬಿಸಿ ನೀರಲ್ಲೇ ಉನಿ ಹಾಕಿದೆ. ಆಮೇಲೆ ಇಲ್ಲಿ ಕುಕ್ಕರ್ಗೆ ತೊಳೆದು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 3 ವಿಜಿಲ್ ಬರ್ಸ್ಕೊತೀನಿ. ಕುಕ್ಕರ್ನ ಒಲೆ ಮೇಲಿಟ್ಟು ಇದು ವಿಜಿಲ್ ಬರೋ ಅಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಮಸಾಲೆಗೆ ಇಲ್ಲಿ ನಾನು ಒಂದು ಜಾರ್ ಇಟ್ಕೊಂಡು 1 ಸ್ಪೂನು ಮೆಣಸು, ಹಾಗೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ 1 ಇಂಚದಷ್ಟು ಹುಣಸೆ ಹಣ್ಣು, ಹಾಗೆ 2 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅವೆರಡನ್ನ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಸ್ಪೂನು ಅರಿಶಿನ, ಹಾಗೆ 1 ಸ್ಪೂನು ಧನಿಯಾ ಪೌಡರು, 1.5 ಸ್ಪೂನು ಖಾರದ ಪುಡಿ ಹಾಕೊತಿದ್ದೀನಿ, ಹಾಗೆ 1 ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, 3 ಸ್ಪೂನು ಕಾಯಿ ತುರಿ ಹಾಕೊತಿದ್ದೀನಿ. ಇದಿಷ್ಟನ್ನು ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊತೀನಿ. ಕರ್ಮಿನ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದೊಂಥರ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಸಾಂಬಾರು ರುಬ್ಕೊಳ್ಳೋ ಅಷ್ಟರಲ್ಲಿ ವಿಜಿಲ್ ಕೂಡ ಬಂತು. ನಾನಿಲ್ಲಿ 3 ವಿಜಿಲ್ ಬರ್ಸ್ಕೊಂಡೆ. ಕುಕ್ಕರ್ ಪ್ರೆಷರೆಲ್ಲ ಕೂಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಕರ್ಮಿನ ಹುರಿದಿಟ್ಕೊತೀನಿ. ಸೊ ಇಲ್ಲಿ ಕರ್ಮಿನಲ್ಲಿ ನಾನು ಅದ್ರ ತಲೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಡ್ತೀನಿ. ಅದೇನಕ್ಕೆ ಅಂದರೆ ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡ್ಕೊಬೇಕು ಚೆನ್ನಾಗಿ. ಸೊ ಇದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಹುರಿದ್ಬಿಟ್ಟು ನೀರಲ್ಲಿ ಹಾಕಿ ಒಂದು 5 ನಿಮಿಷ ನೆನೆಸಿಟ್ರೆ ಅದು ಕ್ಲೀನ್ ಆಗುತ್ತೆ. ಇಲ್ಲಿ ಕುಕ್ಕರ್ದು ಪ್ರೆಷರೆಲ್ಲ ಹೋಗಿತ್ತು. ಸೊ ನಾನು ಕಾಳು ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊತಿದ್ದೀನಿ. ಇದು ಒಣ ಅವರೆಕಾಳಾಗಿರೋದ್ರಿಂದ ಒಂದ್ಸಲಿ ಟೆಸ್ಟ್ ಮಾಡಿ ಆಮೇಲೆ ತರಕಾರಿ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಅದು ಬೆಂದಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ವಿಷಲ್ನ ಕೂಗಿಸ್ಕೊಬೋದು. ಸೊ ಇಲ್ಲಿ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನಾನು ಇಲ್ಲಿ 2 ಆಲೂಗೆಡ್ಡೆ ಮತ್ತು 1 ಗೆಡ್ಡೆಕೋಸು ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಇದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊತೀನಿ. ಆಮೇಲೆ ಬದನೆಕಾಯಿನ ಆ್ಯಡ್ ಮಾಡ್ಕೊತೀನಿ. ಸೊ ಬದನೆಕಾಯಿ ಬೇಗ ಬೇಯ್ಕೊಳ್ಳೋದ್ರಿಂದ ಇವಾಗಲೇ ಆ್ಯಡ್ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಆಗೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸೆಲ್ಲ ಒಂದು 5 ನಿಮಿಷ 10 ನಿಮಿಷ ಬೆಂದಾದಮೇಲೆ ಬದನೆಕಾಯಿನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಸಾಂಬಾರಲ್ಲಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ಮ್ಯಾಶ್ ಆಗೋ ಥರ ಕಾಣಿಸ್ತಿರುತ್ತೆ, ತಿನ್ನೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಆಗಿರಲ್ಲ. ಆಮೇಲೆ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಕರ್ಮಿನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಸೊ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ನಾವಿಲ್ಲಿ ಕರ್ಮಿನ ಹುರಿದು ಮಾಡೋ ಬದಲು ಬಿಸಿನೀರಲ್ಲಿ ಅದನ್ನು ತುಂಬ ಚೆನ್ನಾಗಿ ತೊಳೆದು ಕೂಡ ಮಾಡ್ಬೋದು. ಬಟ್ ಹುರಿದು ಮಾಡೋದ್ರಲ್ಲಿ ಬರೋ ಟೇಸ್ಟು ಬಿಸಿನೀರಲ್ಲಿ ತೊಳೆದು ಮಾಡಿದ್ರೆ ಅಷ್ಟಾಗಿ ಸಿಗಲ್ಲ. ಸೊ ನಾವಿಲ್ಲಿ ಹುರ್ಕೊಂಡು ಮಾಡೋದ್ರಿಂದ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಕೂಡ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ. ಸೊ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊತಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಆನಿಯನ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಒಗ್ಗರಣೆ ಮಾಡಿರೋದನ್ನು ಸಾಂಬಾರ್ಗೆ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಲಾಸ್ಟಲ್ಲಿ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಬೇಕು. ಸೊ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಕರ್ಮಿನ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಒಂಥರ ಮೀನು ಸಾಂಬಾರು ಮಾಡ್ತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಬಟ್ ಕರ್ಮಿನ ಹುರಿದು ಮಾಡೋದ್ರಿಂದ ಅದು ಘಮ ಘಮ ಅಂತ ಬರ್ತಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.